ಜಾತಿ ಜನಗಣತಿಯ ಪರವಾಗಿ ನಿಂತವರಲ್ಲಿ ಮೊದಲ ಸಾಲಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಅಂದ್ರೆ ಅವರೆಲ್ಲರಿಗೂ ಒಂದು ಹಿಂಟ್ ಸಿಕ್ಬಿಟ್ಟಿದೆಯಂತೆ. ಏನಂತ? ನಮ್ಮ ಸಮುದಾಯದ ನಂಬರ್ಸ್ ಗೇನ್ ಆಗಿದೆ. ನಂಬರ್ಸ್ ಗೇನ್ ಆಗ್ತಿದ್ದಂಗೆ ಏನಾಗುತ್ತೆ? ಪರ ನಿಂತ್ಕೊಳ್ಳಲ್ವಾ ಸಮುದಾಯದವರು? ಟಿಕೆಟ್ ಜಾಸ್ತಿ ಆಗಲ್ವಾ? ಹಾಗಾಗಿ ಸಮುದಾಯ ನನ್ನ ಪರವಾಗಿದೆ, ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತಿದೆ ಅಂತ ಸಿಕ್ಕಿದಾಗ ಡೆಫಿನೆಟ್ಲಿ ಖುಷಿ ಆಗುತ್ತೆ ಸಮುದಾಯದ ನಾಯಕರುಗಳಿಗೆ. ಹಾಗಾಗಿ ಕೆಲವರು ಪರವನ್ನ, ಕೆಲವೊಬ್ರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಅಂತಿಮವಾಗಿ ಇದು ಜಾರಿಗೆ ಬಂದ್ಬಿಡುತ್ತಾ ಅಂದ್ರೆ ನೋ. ಇನ್ನು ಕೆಲವರು ಉಪಸಮಿತಿ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಹತ್ತತ್ರ 160ರಿಂದ 170 ಕೋಟಿ ಇದೊಂದಕ್ಕೆ ಚರ್ಚೆ ಆಗಿರೋದು. ಓಕೆ, ಕೆಲವರು ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಉಪಸಮಿತಿಗೆ ಪಟ್ಟು ಹಿಡಿದಿದ್ದಾರಂತೆ. ಅದರಲ್ಲಿ ಲಿಂಗಾಯತ ಸಮುದಾಯದ ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ, ಇವರು ಕೂಡ ಒಬ್ರು. ಜೊತೆಗೆ ಎಂ ಬಿ ಪಾಟೀಲ್ ಸಚಿವರು, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಶಿವಾನಂದ ಪಾಟೀಲ್ ಅಗೇನ್ ಲಿಂಗಾಯತ ಸಮುದಾಯದ ನಾಯಕ. ಇದು ಹೆಂಗಾಗ್ತಾ ಇದೆ ಅಂದ್ರೆ, ಕೆಲವರು ವಿರೋಧವನ್ನು ವ್ಯಕ್ತಪಡಿಸಕ್ ಆಗ್ತಿಲ್ಲ ನೇರವಾಗಿ, ಬಟ್ ಸಮುದಾಯ ಬಿಡಲ್ಲ. ಸಮುದಾಯ ಮುನಿಸ್ಕೊಬಿಡುತ್ತೆ ನಾವು ವಿರೋಧವಾಗಿದ್ದೀವಿ ಅಂತ ನೇರವಾಗಿ ಹೇಳಿದ್ರೆ. ಅಂದ್ರೆ ಸಿದ್ದರಾಮಯ್ಯ ಬಣ ಅಂತ ಒಂದ್ ಕಡೆ, ಮಗದೊಂದ್ ಕಡೆ ಸಮುದಾಯ ಅಂತ ಬಂದಾಗ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಉಪ ಸಮಿತಿಗೆ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಸಮಿತಿ ರಚನೆ ಮಾಡಿ ಇದಕ್ಕೆ ನಂಬರ್ಸ್ ಸಿಗ್ಲಿ ಅಂತ. ಮತ್ತೆ ನೋಡೋದಾದ್ರೆ ಎಚ್ ಕೆ ಪಾಟೀಲ್, ಇವರು ಕೂಡ ಲಿಂಗಾಯತ ಸಮುದಾಯದ ನಾಯಕ. ಶರಣಬಸಪ್ಪ ದರ್ಶನಾಪುರ, ಎಸ್ ಅಗೇನ್ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕ. ಶರಣ ಪ್ರಕಾಶ್ ಪಾಟೀಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಇವರೆಲ್ಲರೂ ಕೂಡ ನೇರವಾಗಿ ಇದನ್ನ ವಿರೋಧ ಮಾಡೋಕ್ಕಾಗ್ತಿಲ್ಲ. ಕಾರಣ ಏನು? ಒಂದು ಸಿದ್ದು ಬಣ ಅಂತ, ಮತ್ತೊಂದೇನು ತಮ್ಮದೇ ಪಕ್ಷದವ್ರು ಮಾಡಿರೋದಲ್ವಾ, ಪಟ್ಟು ಹಿಡ್ತಿದ್ರಲ್ವಾ. ಈಗ ಏಕಾಏಕಿ ಬೇಡ ಅನ್ನಕ್ಕಾಗಲ್ಲ. ಹಾಗಾಗಿ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಉಪ ಸಮಿತಿಗೆ ಪಟ್ಟು ಹಿಡಿದಿದ್ದಾರೆ. ಈಗ ನೇರವಾಗಿ ಅವರು ಪರವಾಗಿದ್ದೀವಿ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಸಮುದಾಯ ಮುನಿಸ್ಕೊಳ್ಳುತ್ತಲ್ಲ ಇವ್ರ ವಿರುದ್ಧ. ಹಾಗಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಎಚ್ ಕೆ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕ, ಉಪ ಸಮಿತಿಗೆ ಪಟ್ಟು ಹಿಡಿದಿದ್ದಾರೆ. ಶರಣಬಸಪ್ಪ ದರ್ಶನಾಪುರ ಅಗೇನ್ ಲಿಂಗಾಯತ ಸಮುದಾಯದ ನಾಯಕ, ಇವರು ಕೂಡ ಒಂದು ಉಪ ಸಮಿತಿ ಮಾಡಿ ಬರ್ಲಿ ನಂಬರ್ಸ್ ಅದರಲ್ಲಿ ಅಧ್ಯಯನ ಆಗ್ಲಿ ಅಂತಿದ್ದಾರೆ. ಶರಣ ಪ್ರಕಾಶ್ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕ. ಅದೇ ಇಲ್ಲಿ 3 ಕೆಟಗರಿ ನೋಡ್ಬೋದು. ಒಂದು ನಾವು ಪರವಾಗಿದ್ದೀವಿ ಜೈ ಅಂತ, ಇನ್ನೊಂದು ವಿರೋಧ, ಯಾಕೆ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ತಟಸ್ಥ ಅನ್ನೋದಕ್ಕಿಂತ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಈ ಕಡೆ ಬೇಡ ಅಂದ್ರೆ ಪಕ್ಷಕ್ಕೆ ಮುಜುಗರ, ಸಿದ್ದರಾಮಯ್ಯ ಮುನಿಸ್ಕೊಳ್ಬಹುದು, ಹೈಕಮಾಂಡ್ ಮುನಿಸ್ಕೊಳ್ಬಹುದು ಒಂದು. ಮತ್ತೊಂದ್ ಕಡೆ ಇಲ್ಲ ಪರವಾಗಿದ್ದೀನಿ ಅಂದ್ಬಿಟ್ರೆ ಸಮುದಾಯನೇ ಮುನಿಸ್ಕೊಬಿಡುತ್ತಲ್ಲ ಇವ್ರ ವಿರುದ್ಧ. ಹಾಗಾದ್ರೆ ನೇರವಾಗಿ ಇದು ಬೇಡವೇ ಬೇಡ, ಸರಿ ಇಲ್ಲ, ಅವೈಜ್ಞಾನಿಕ ಅಂತ ಹೇಳ್ತವ್ರವ್ರು ಯಾರು? ಅದನ್ನೂ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದೊಂದೇ ಲಿಸ್ಟ್. ಓಕೆ, ಯಾರೆಲ್ಲ ಪರ ವಿರೋಧ ತಟಸ್ಥ ನಿಲುವನ್ನ ತಗೊಳ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪೊಲಿಟಿಕಲ್ ಡೈನಾಮಿಕ್ಸ್ ಅನ್ನುವಂಥದ್ದೇ ಈ ಒಂದು ನಂಬರ್ಸ್ ಸಿಗ್ತಾ ಇದ್ದಂತೆ ಚೇಂಜ್ ಆಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ. ನಮ್ಗೆ ಇದರಿಂದ ಏನಾಗುತ್ತೆ ಅದನ್ನ ನೋಡೋಣ. ಅಗೇನ್ ಜಾತಿ ಜನಗಣತಿ ವರದಿಯ ಪರವಾಗಿರೋರನ್ನ ಇನ್ನೊಂದ್ಸಲ ವೆರಿ ಕ್ವಿಕ್ ಆಗಿ ನೋಡೋಣ. ಕುರುಬ ಸಮುದಾಯದ ಸಿಎಂ ಸಿದ್ದರಾಮಯ್ಯ ಮತ್ತು ಅಹಿಂದ ಲೀಡರ್ ಅವರು. ದಲಿತ ಸಮುದಾಯದ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಬೇಕು ಅಂತ ಜಾತಿ ಜನಗಣತಿಯ ಪರವಾಗಿ ನಿಂತಿರುವಂತಹ ನಾಯಕ. ಸತೀಶ್ ಜಾರಕಿಹೊಳಿ ಎಸ್ಟಿ ಸಮುದಾಯದ ನಾಯಕ. KH ಮುನಿಯಪ್ಪ ದಲಿತ ಸಮುದಾಯದ ನಾಯಕ. RB ತಿಮ್ಮಾಪುರ್ ದಲಿತ ಸಮುದಾಯದ ನಾಯಕ. ಇವರೆಲ್ಲರೂ ಕೂಡ ಪರವಾಗಿ ನಿಂತಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನೂ ಕೂಡ ನೋಡ್ತಾ ಹೋಗೋಣ. ಅಂದ್ರೆ ಇವ್ರುಗಳಿಗೆ ಪ್ಲಸ್ ಅಥವಾ ಜೋಶ್ ಏನಪ್ಪಾ ಅಂತ ಹೇಳಿದ್ರೆ, ಆ ಅಂಶದಲ್ಲಿ ಅಥವಾ ಆ ಒಂದು ರಿಪೋರ್ಟ್ನಲ್ಲಿ ತಮ್ಮ ಸಮುದಾಯದ ನಂಬರ್ಸ್ಗಳು ಜಾಸ್ತಿ ಆಗಿದೆ ಅಂತ. ಶಿವರಾಜ್ ತಂಗಡಗಿ, ಎಸ್ ಬೋಸರಾಜು ಕ್ಷತ್ರಿಯ ಸಮುದಾಯಕ್ಕೆ ಸೇರಿದಂಥವರು. KN ರಾಜಣ್ಣ ದಲಿತ ಸಮುದಾಯ. ಶಿವರಾಜ್ ತಂಗಡಗಿ, ಎಸ್ ಇವರೆಲ್ಲರೂ ಕೂಡ ಪರವಾಗಿರುವಂಥವ್ರು, ತಟಸ್ಥ ಬಣ್ಣದವ್ರು ನೋಡಿದ್ವಿ. ಈಗ ಹೇಳ್ತೀವಿ ಕೇಳಿ, ಇದು ಬೇಡ ಅಂತ ಹೇಳ್ತಾ ಇರೋರು ಯಾರು ಬೇಡ ಅಂತ ಹೇಳ್ತಾ ಇರೋರು, ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತು ಇದರಲ್ಲಿ ಕೆಲವರು ಸಮುದಾಯ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಬಣ ಅಂತ ತಮಗೆ ಇಷ್ಟ ಇಲ್ಲ ಅಂದ್ರೂ ಓಕೆ ಅಂತಿದ್ದಾರೆ, ನಾವು ಅದ್ರ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಸಮುದಾಯ, ಈಗ ದಿನೇಶ್ ಗುಂಡೂರಾವ್, ಅವ್ರಿಗೆ ಆ ಸಮುದಾಯಕ್ಕೂ ಅದಕ್ಕೂ ಅಂದ್ರೆ ಈಗ ಜಾಸ್ತಿ ಅಂತೂ ಆಗಿರಲ್ಲ, ಅದು ಗೊತ್ತಿದೆ, ನಂಬರ್ಸ್ ಕಡಿಮೆನೇ ಇದೆ ಅಂತ ಗೊತ್ತು. ದಿನೇಶ್ ಗುಂಡೂರಾವ್ ಎಕ್ಸಾಂಪಲ್ ಹೇಳೋದಾದ್ರೆ, ಬಟ್ ಪರವಾಗಿ ನಿಂತ್ಕೊಳ್ತಾರೆ. ಯಾಕೆ? ಬಿಕಾಸ್ ಆಫ್ ಸಿದ್ದರಾಮಯ್ಯ ಅಲ್ವಾ. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ನಂಬರ್ಗಳು ರಾಕೆಟ್ ಸ್ಪೀಡಲ್ಲಿ ಒಂದು ಜಾಸ್ತಿ ಆಗಿದೆಯಂತೆ. ರಹೀಂ ಖಾನ್ ಮುಸ್ಲಿಂ ಸಮುದಾಯದ ನಾಯಕ. ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯದ ನಾಯಕ. ಇವರೆಲ್ಲರೂ ಕೂಡ ಜಾತಿ ಜನಗಣತಿಯ ಪರವಾಗಿ ನಿಂತಿದ್ದಾರೆ. ಮಂಕಾಳ ವೈದ್ಯ ಬೆಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಂತವರು. ಎಸ್ ದಿನೇಶ್ ಗುಂಡೂರಾವ್ ಅವರು ನಾನು ಹೇಳ್ತಾ ಇದ್ದೆ. ಯಾಕೆ ಪರವಾಗಿದ್ದಾರೆ? ಸಿದ್ದರಾಮಯ್ಯ ಅವರ ಬಣ್ಣದಲ್ಲಿ ಗುರುತಿಸಿಕೊಂಡಿರೋರು. ರಾಜಪೂತ್ ಸಮುದಾಯಕ್ಕೆ ಸಂಬಂಧಪಟ್ಟ ಸಂತೋಷ್ ಲಾವಡೆ ಇವರು ಕೂಡ. ಹಿಂಗೆ ಒಂದು ಲಿಸ್ಟ್ ಅಲ್ಲಿ ಪರವಾಗಿ ಮತ್ತು ತಟಸ್ಥ ಬಣ ಅಂದ್ರೆ ಇನ್ನೊಂದು ಉಪಸಮಿತಿಯನ್ನ ರೆಡಿ ಮಾಡಿ ಅಂತ ಹೇಳಿರೋರು,
ಇನ್ನು ಕೆಲವರು ಬೇಡವೇ ಬೇಡ ಅಂತಿದ್ದಾರೆ. ಅವೈಜ್ಞಾನಿಕವಾಗಿ ಯಾವುದೋ ಹಿಂದೆ ಮಾಡಿರೋದು, ಎಲ್ಲೋ ಕುತ್ಕೊಂಡು ರಿಪೋರ್ಟ್ ರೆಡಿ ಮಾಡಿದ್ದಾರೆ, ಮನೆ ಮನೆಗೆ ಸರ್ವೆಗೆ ಹೋಗಿಲ್ಲ ಅಂತ. ಎಷ್ಟೊಂದು ಜಾತಿ ಜನಗಣತಿಯ ಪರವಾಗಿ ನಿಂತಿರೋರು ಯಾರು, ಉಪಸಮಿತಿಯನ್ನ ರಚನೆ ಮಾಡಿ ಅಂತ ಹೇಳ್ತಾರವ್ರು ಯಾರು ನೋಡಿದ್ವಿ. ವೆರಿ ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ ಪಕ್ಷದಲ್ಲೇ ಇದನ್ನ ಬೇಡವೇ ಬೇಡ ಅಂತ ಹೇಳ್ತಿರೋರು ಯಾರು, ಅದನ್ನು ನೋಡ್ಬೇಕ. ಈಗ ಇದು ಬೇಡವೇ ಬೇಡ, ಅವೈಜ್ಞಾನಿಕ, ಸರಿ ಇಲ್ಲ ಈ ನಂಬರ್ಸ್ ಅಂತ ಹೇಳ್ತಿರೋದು ಯಾರು ಅಂದ್ರೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾರು? ಒಂದೊಂದೇ ಅಂದ್ರೆ ಒಬ್ಬೊಬ್ಬರೇ ಲೀಡರ್ಸ್ ನೋಡ್ತಾ ಹೋಗೋಣ. ಅಂಡ್ ಯಾಕೆ, ಯಾವ ಸಮುದಾಯದವರವರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಎಸ್, DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು, ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತವರು. ಕೃಷ್ಣ ಬೈರೇಗೌಡ ಇವರು ಕೂಡ ಒಕ್ಕಲಿಗ ಸಮುದಾಯದ ಲೀಡರ್. ವೆಂಕಟೇಶ್ ಇವರು ಕೂಡ ಮಿನಿಸ್ಟ್ರು, ಒಕ್ಕಲಿಗ ಸಮುದಾಯದವರು. ಇವರ ನಂಬರ್ಸ್ ತುಂಬಾ ಕೆಳಗಿಳಿದಿದ್ಯಂತೆ. ಒಕ್ಕಲಿಗ ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅಂತ ಗುರುತಿಸಿಕೊಂಡಿರುವ ಎರಡು ಸಮುದಾಯ, ಒಂದು ಲಿಂಗಾಯತ ಮತ್ತೊಂದು ಒಕ್ಕಲಿಗ, ಇವರ ನಂಬರ್ಸ್ ತುಂಬಾ ಕೆಳಗಿಳಿದಿದೆ ಅನ್ನೋ ಮಾಹಿತಿ ಇದೆ. 1.25 ಕೋಟಿ ಇತ್ತು ಅನ್ನೋದು 65ರಿಂದ 70 ಲಕ್ಷಕ್ಕೆ ಬಂದಿದೆಯಂತೆ, ಒಂದು ಲೀಕ್ ಆಗಿರೋ ರಿಪೋರ್ಟ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇವ್ರಿಗೆ ಆ ಮಾಹಿತಿ ಸಿಕ್ಕಿದೆ, ಹಾಗಾಗಿ ಇದನ್ನ ಬೇಡ ಅಂತಿದ್ದಾರೆ. ಆಯ್ತು, ನಂಬರ್ ಕಡಿಮೆ ಆದ್ರೆ ಏನಾಯ್ತು? ಎಸ್, ಅದನ್ನು ಕೂಡ ನೋಡ್ತಾ ಹೋಗೋಣ. ನಂಬರ್ ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ಸಮುದಾಯದ ಸ್ಟ್ರೆಂತ್ ಕುಸಿತಾ ಹೋಗುತ್ತೆ. ಟಿಕೆಟ್ಗಳನ್ನ ಕೇಳೋದ್ರಲ್ಲಿ ಇಲ್ಲಿ ತನಕ ನಮ್ಮ ಸಮುದಾಯದಲ್ಲಿ ಜಾಸ್ತಿ ಇದ್ದಾರೆ, ನಮ್ಮವ್ರಿಗೆ ಟಿಕೆಟ್ ಕೊಡಿ ಅಂತ ಇದ್ರು, ವಾಯ್ಸ್ ಎಲ್ಲಿ ಬರುತ್ತೆ? ಹಾಗಾಗಿ ಎಲ್ಲೋ ಒಂದು ಕಡೆ ಅವೈಜ್ಞಾನಿಕ ಅನ್ನೋದು, ಮತ್ತೊಂದು ಕಡೆ ಸಮುದಾಯದ ನಂಬರ್ಗಳು ಕ್ಷೀಣಿಸ್ತಾ ಇರೋದು, ಇವರ ಇನ್ಸೆಕ್ಯೂರಿಟಿಗೆ ಕಾರಣವಾಯ್ತಾ? ಅದಕ್ಕೋಸ್ಕರವೇ ಬೇಡ ಅಂತ ಇದ್ದಾರಾ? ಪ್ರಶ್ನೆ ಹಿಂಗೂ ಕೂಡ ಕಾಡುತ್ತೆ. ಎಲ್ಲೋ ಕುತ್ಕೊಂಡು ಟೈಪ್ ಮಾಡಿ ನಂಬರ್ ಸಿಂಗಿಂಗ್ ಇದೆ ಅಂತ ಹೇಳಿದ್ರಂತೆ, ಎಷ್ಟೋ ಜನದ ಮನೆಗೆ ಹೋಗೇ ಇಲ್ಲ, ಮನೆ ಬಾಗ್ಲು ಬಡ್ದೇ ಇಲ್ಲ. ಹಂಗಾದ್ರೆ ಗಣತಿ ಹೆಂಗಾಯ್ತು? ಯಾವ ಜಾತಿಯವರು ಎಷ್ಟು ಜನ ಇದಾರ ಮನೇಲಿ ಅನ್ನೋ ಗಣತಿ ಹೆಂಗಾಯ್ತು? ಆಮೇಲೆ ಓಬಿರಾಯಿನ್ ಕತೆ ರಿಪೋರ್ಟ್ ಇದು ಮತ್ ಮಾಡಿ ಅಂತಿದಾರಂತೆ. ಮತ್ತೆ ಮಾಡೋದು ಹುಡುಗಾಟನ, ಒಂದಲ್ಲ ಎರಡಲ್ಲ 170 ಕೋಟಿ ಖರ್ಚಾಗಿರೋದು. ಸೊ ಪರವಾಗಿರೋರು ಯಾರು ಮತ್ತು ವಿರೋಧ ಅಂತ ನೋಡೋದಾದ್ರೆ ಒಕ್ಕಲಿಗ ಸಮುದಾಯದ ಲೀಡರ್ DK ಶಿವಕುಮಾರ್ ಬೇಡ ಅಂತಿದ್ದಾರೆ. ಇದು ಅವೈಜ್ಞಾನಿಕವಾಗಿರೋದು, ಮಂಡಿಸೋದು ಬೇಡ ಅಂತಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಒಕ್ಕಲಿಗ ಸಮುದಾಯದ ನಾಯಕ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಡುವ ಅಥವಾ ಲಿಂಗಾಯತ ಸಮುದಾಯದ ಲೀಡರ್ ಈಶ್ವರ್ ಖಂಡ್ರೆ ಸದ್ಯ ಮಿನಿಸ್ಟರ್ ಕೂಡ ಆಗಿದ್ದಾರೆ. SS ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯದ ನಾಯಕ, ಇವರೆಲ್ಲರೂ ಕೂಡ ಬೇಡ ಅಂತಿದ್ದಾರೆ. ಜಸ್ಟ್ ಇಷ್ಟೇ ಲೆಕ್ಕ ಹಾಕೊಳ್ಳಿ, ಪ್ರಬಲ ಸಮುದಾಯ ರಾಜ್ಯದಲ್ಲಿರುವಂಥದ್ದು ಎರಡೇ, ಒಂದು ಲಿಂಗಾಯತ ಮತ್ತೊಂದು ಒಕ್ಕಲಿಗ. ಸೊ ಎರಡೂ ನಂಬರ್ಗಳು 1.25 ಕೋಟಿ ಇದ್ದಿದ್ದು 60ರಿಂದ 70 ಲಕ್ಷಕ್ಕೆ ಇಳ್ದಿದೆಯಂತೆ. ಇದು ಅವರಿಗೆ ಹಿಂಟ್ ಸಿಕ್ಕಿದೆ. ಸೊ ಒಕ್ಕಲಿಗ ಮತ್ತು ಲಿಂಗಾಯತ ಬಣ ಬೇಡ ಇದು ಅಂತಿದ್ದಾರೆ, ಅವೈಜ್ಞಾನಿಕ ಇದು ಅಂತಿದ್ದಾರೆ. ಸಮುದಾಯದ ನಂಬರ್ಸ್ಗಳು ಕಡಿಮೆ ಆಗ್ತಿದ್ದಂತೆ ಇವರ ಸ್ಟ್ರೆಂತ್ ಕೂಡ ಕಡಿಮೆ ಆಗುತ್ತೆ. ಇಷ್ಟೇ ಪೊಲಿಟಿಕಲ್ ಗೇಮ್, ಇಷ್ಟೇ ಇರೋದು. ಪೊಲಿಟಿಕಲ್ ಡೈನಾಮಿಕ್ ಚೇಂಜ್ ಆಗುತ್ತೆ. ಇಲ್ಲಿ ತನಕ ನಾವು ಪ್ರಬಲ ಸಮುದಾಯದವರು, ನಾವು ಹೇಳ್ದಂಗೆ ಆಗ್ಬೇಕು, ಸಮಾವೇಶ ಮಾಡಿದ್ರೆ ನೋಡಿ ಎಷ್ಟು ಜನ ಸೇರಿಸ್ತೀವಿ, ನೋಡಿ ಎಷ್ಟು ಜನಕ್ಕೆ ನೀವು ಟಿಕೆಟ್ ಕೊಡಬೇಕು, ನಮ್ಮ ಸಮುದಾಯ ನಮ್ಮ ಪರವಾಗಿ ನಿಂತ್ಕೋಬೇಕು ಅಂದ್ರೆ ನಮ್ಮವರಿಗೆ ನೀವು ಟಿಕೆಟ್ ಕೊಡಬೇಕು, ಹಿಂಗೆ ಲಾಬಿ ಆಗ್ತಾ ಇತ್ತು. ಬಟ್ ವಾಟ್ ನೆಕ್ಸ್ಟ್? ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಇಷ್ಟೊಂದು ಕ್ಷೀಣಿಸ್ತಾ ನಂಬರ್. ಹಾಗಾದ್ರೆ ಇನ್ನೊಂದು ತುಂಬಾ ಜನ ಮಾಡ್ತಾ ಇರೋ ಕಂಪ್ಲೇಂಟ್ ಏನ್ ಹೇಳಿ, ನಮ್ಮ ಮನೆಗೆ ಬಂದೇ ಇಲ್ಲ, ಅವರು ಎಷ್ಟು ಜನ ಇದ್ದಾರೆ ಅಂತ ಕೇಳೇ ಇಲ್ಲ, ಸೊ ಸೆನ್ಸಸ್ ಆಗೇ ಇಲ್ಲ. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ ಅಂತಿದಾರಂತೆ. ಸವಲತ್ತುಗಳು ಕಡಿಮೆ ಆಗುತ್ತೆ, ನಂಬರ್ಸ್ಗಳು ಕಡಿಮೆ ಆಗ್ತಿದ್ದಂತೆ, ಗಮನ ಇರಲಿ, ಸವಲತ್ತುಗಳು ಕಡಿಮೆ ಆಗುತ್ತೆ. ಮಗದೊಂದು ಕಡೆ ಇದರಲ್ಲಿ ಎರಡು ಬಣವೂ ಕೂಡ ನೋಡ್ಬೋದು.